ಇದು ಸಿಎಂ ಪ್ರತಿಕ್ರಿಯೆ. ಆದರೆ ಈ ಕಡೆ ನವೆಂಬರ್ ಕ್ರಾಂತಿಯ ಬಗ್ಗೆ, ಅಧಿಕಾರ ಹಂಚಿಕೆಯ ಬಗ್ಗೆ, ಮೇಜರ್ಲಾದ ಬದಲಾವಣೆಯ ಬಗ್ಗೆ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಚರ್ಚೆ ನಡೀತಾನೆ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಕೊನೆಗೊಂದು ಅಕ್ಷರ ವಾಕ್ಯವನ್ನು ಸೇರಿಸ್ತಾರೆ. ಎಲ್ಲರೂ ಕೂಡ ಹೇಳೋದೆಲ್ಲ ಹೇಳಿ ಆನಂತರ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ. ಈಗ ದಿನೇಶ್ ಗುಂಡೂರಾವ್ ಕೂಡ ಅದೇ ರೀತಿ ಮಾತನಾಡಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನವೆಂಬರಲ್ಲಿ ಯಾವ ಕ್ರಾಂತಿನೂ ಕೂಡ ಆಗಲ್ಲ ಅಂತ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಸದ್ಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ, ಚರ್ಚೆ ಮಾಡೋದು ಬೇಡ, DCM ಸೇರಿ ಎಲ್ಲರೂ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಹೈಕಮಾಂಡ್ ಹೇಳದಂತೆ ನಡ್ಕೊಳ್ಬೇಕು ಅಂತ ಈ ಕಡೆ ಬೋಸರಾಜು ಕೂಡ ಹೇಳಿದ್ದಾರೆ. ಇನ್ನು ಜಮೀರ್ ಅಹಮದ್ ಖಾನ್ ಕೂಡ ಮಾತನಾಡಿದ್ದಾರೆ ಅದೇ ಧಾಟಿಯಲ್ಲಿ. ಒಟ್ಟಿನಲ್ಲಿ ತಾವು ಏನನ್ನು ಹೇಳಬೇಕಿತ್ತು ಅದನ್ನು ಹೇಳೋದು, ಆನಂತರ ಡಿಸಿಷನ್ ಎಲ್ಲ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿಬಿಡೋದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 5 ವರ್ಷನೂ ಅಂತ ಹೇಳೋದು, ನಂತರ ಹೈಕಮಾಂಡ್ ಹೇಳಿದರೆ ಚೇಂಜಸ್ ಆಗಬಹುದು ಅಂತ ಓಪನ್ ಆಗಿ ಅದರ ಸಾಧ್ಯತೆಯ ಬಗ್ಗೆ ಹೇಳಿಬಿಡೋದು. ಮೊನ್ನೆಯಿಂದಲೂ ಕೂಡ ಇದೇ ಆಗ್ತಿದೆ, ಇವತ್ತು ಕೂಡ ಮುಂದುವರೆದಿದೆ. ಏನಿ ಪ್ರವಾಸ ಅದು ಏನಿಲ್ಲ, ಒಂದು ದಿವಸ ಹೋಗಿದ್ದು ಕೆಲವು ವಿಚಾರಗಳದೇನೋ ಮಾತಾಡೋದಕ್ಕಂತ ಹೇಳಿದ್ರು, ಅದಕ್ಕೆ ಹೋಗಿ ಮಾತಾಡ್ಕೊಂಡು ಬಂತು. ಏನಿಲ್ಲಪ್ಪ, ಅದು ಎಲ್ಲಿದೆ ಎಲ್ಲ. ಈಗ ನವೆಂಬರ್ ತಿಂಗಳಲ್ಲಿ ಇದ್ದೀವಿ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಇದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ನಾವು ಯಾರಿಗೂ ಭೇಟಿ ಮಾಡ್ತೀವಿ ಬರ್ತೀವಪ್ಪ, ಅದೆಲ್ಲ ಹೇಳೋಕ್ಕಾಗ್ತದಾ? ಅವನು ಯಾರಕ್ಕೆ ನಮ್ಮ ಪಕ್ಷದ ಲೀಡರ್ಸ್ ಇರ್ತಾರೋ ನಾವು ಭೇಟಿ ಮಾಡ್ಕೊಂಡು ಬಂದಿದ್ವಿ. ಎಲ್ಲ ಸಲಹೆಗಳೆಲ್ಲ ಇದೆಲ್ಲ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ನಾವೇನು ಸಲಹೆ ಕೊಡುವಂಥದ್ದು ಏನಲ್ಲ, ಇರುವಂಥ ಪರಿಸ್ಥಿತಿಗಳ ಬಗ್ಗೆ ಮತ್ತು ಯಾವುದೋ ಒಂದು ವಿಚಾರ ಇತ್ತು, ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಹೋಗಿದ್ದು. ಸೊ ಎಲ್ಲಿ ಚರ್ಚೆ ಆಗಿಲ್ಲ, ನಿಮ್ಮ ಮಾಧ್ಯಮಗಳಲ್ಲಿ ಸೃಷ್ಟಿ ಆಗ್ತಾ ಇದೆ ಅಷ್ಟೇ, ಬಿಟ್ಟರೆ ಯಾರೂ ಹೇಳಿಲ್ಲ. ನಮಗೆ ಹೇಳಬೇಕಾಗಿದ್ದರೆ, ನಾನು ಈಗ 55 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, 25 ವರ್ಷ ನಾನು ಅಧಿಕಾರದಲ್ಲಿದ್ದೀನಿ. ಜನರಲ್ ಸೆಕ್ರೆಟರಿ ಆಗಿ, ಜಿಲ್ಲಾಧ್ಯಕ್ಷ ಆಗಿ, ನಮ್ಮ PC ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ 7 ವರ್ಷ GS ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು. ನಮ್ಮ ಪಕ್ಷದಲ್ಲಿ ಏನೇ ನಡಿಬೇಕಾದ್ರೆ, ಒಂದು CLP ನಾಯಕರು, ಎರಡನೇದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಮೂರನೇದು ಹೈಕಮಾಂಡ್. ಇವರು ಮೂರು ಸೇರಿ ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದೇ ನಿರ್ಧಾರ ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದು. ಹೈಕಮಾಂಡ್ ಮಾನ್ಯ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹಜ, ಅವ್ರ ಪಕ್ಷದ ಅಧ್ಯಕ್ಷರಿದ್ದಾರೆ, ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಪಕ್ಷದಲ್ಲಿ. ಈಗ ಅಧಿಕಾರಕ್ಕೆ ಬರಬೇಕಾದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರಿಂದಾನೇ ನಮ್ಮನ್ನೇ 140 ಸೀಟ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅವರು ಶ್ರಮ ಪಟ್ಟವ್ರೆ, ಇಲ್ಲ ಅಂತಲ್ಲ. ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಈ 28 ಆದಮೇಲೆ, ಸಿದ್ದರಾಮಯ್ಯ ಆದಮೇಲೆ ನಾನು ಅವ್ರಿಗೇನು ಆಸೆ ಇಟ್ಕೊಂಡಿದ್ದಾರೆ ನಾನು ಭಾವಿಸ್ತೀನಿ. ನನಗೂ ಆಸೆ ಇದೆ, DCM ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ. ಆಗ್ಬೇಕು, ಪಕ್ಷಕ್ಕೆ ಶ್ರಮ ಪಟ್ಟವ್ರಿ, ಅವರು ಶ್ರಮ ಪಟ್ಟಿದ್ದಾರೆ. ಯಾವುದು 28ವರೆಗೂ ಅವರೇ ಮುಖ್ಯಮಂತ್ರಿ ಅಂದರೆ ಫಾರ್ಮುಲಾ ಇಲ್ಲಿ, ಅದು ನೀವು ಮಾಡ್ಕೊಂಡಿರೋ ಫಾರ್ಮುಲಾ, BJP ಮಾಡ್ಕೊಂಡಿರೋ ಫಾರ್ಮುಲಾ. ಅವ್ರಿಗೇನಾಗಿದೆ, BJPಯವರಿಗೆ ಅಭ್ಯಾಸ ಆಗ್ಬಿಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.